ಕರ್ನಾಟಕ ಡಿಜಿಟಲ್ ಪ್ರೆಸ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಸದಸ್ಯರಿಗೆ ಗೌರವ. ಸಂವಿಧಾನದ ಪ್ರತಿಗಳ ವಿತರಣೆ, 10 ಲಕ್ಷ ರೂಪಾಯಿ ವಿಮಾ ಯೋಜನೆ ಘೋಷಣೆ. ಗುಲ್ಬರ್ಗಾದ ತಾಜಾದಾಬಾದಲ್ಲಿ ಕರ್ನಾಟಕ ಡಿಜಿಟಲ್ ಪ್ರೆಸ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಗೌರವಾನ್ವಿತ ಸದಸ್ಯರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಆತಿಥ್ಯವನ್ನು ಸೈಯದ್ ಉಸ್ಮಾನ್ ನಾಜಾ ವಹಿಸಿದರು. ಕಾರ್ಯಕ್ರಮದ ಸಮಯದಲ್ಲಿ ಉಸ್ಮಾನ್ ಸಾಹಿಬರು ಸದಸ್ಯರಿಗೆ ಶಾಲು ಹೊದಿಸುವ ಮೂಲಕ ಗೌರವ ಸಲ್ಲಿಸಿ ಸಂವಿಧಾನದ ಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದರು. ಸಂತೋಷದ ಕ್ಷಣದಲ್ಲಿ ಕೇಕ್ ಕತ್ತರಿಸುವ ಸಣ್ಣ ಸಮಾರಂಭವೂ ನಡೆಯಿತು. ಅಸೋಸಿಯೇಷನ್ ಅಧ್ಯಕ್ಷ ಮೊಹಮ್ಮದ್ ಸದ್ದಾಂ ತಮ್ಮ ಭಾಷಣದಲ್ಲಿ ಘೋಷಿಸಿದರು. ಅಸೋಸಿಯೇಷನ್ ಉದ್ಘಾಟನಾ ದಿನದಂದು ಎಲ್ಲ ಸದಸ್ಯರಿಗೆ 10 ಲಕ್ಷ ರೂಪಾಯಿಗಳ ವಿಮಾ ಕವಚ ನೀಡಲಾಗುವುದು. ಇದು ಡಿಜಿಟಲ್ ಪತ್ರಕರ್ತರ ಭದ್ರತೆ ಮತ್ತು ಪ್ರೋತ್ಸಾಹಕ್ಕಾಗಿ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಸೈಯದ್ ಉಸ್ಮಾನ್ ನಾಜಾ ತಮ್ಮ ಭಾಷಣದಲ್ಲಿ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಹೇಳಿದರು. ಡಿಜಿಟಲ್ ಮೀಡಿಯಾದ ಶಕ್ತಿ ವೇಗವಾಗಿ ಹೆಚ್ಚುತ್ತಿದೆ ಮತ್ತು ಈ ಕಾಲದಲ್ಲಿ ಇಂತಹ ವೇದಿಕೆಗಳು ಮತ್ತು ಸಂಘಟನೆಗಳನ್ನು ಬಲಪಡಿಸುವುದು ಅತ್ಯಂತ ಅಗತ್ಯವಾಗಿದೆ. ಮೊಹಮ್ಮದ್ ಅಶ್ರಫ್ ಮತ್ತು ದತ್ತು ಬಸ್ಕಿಯವರು ಸಹ ಅಸೋಸಿಯೇಷನ್ ಪ್ರಯತ್ನಗಳನ್ನು ಶ್ಲಾಘಿಸಿ ಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಸೋಸಿಯೇಷನ್ ಶೀಘ್ರದಲ್ಲಿ ಡಿಜಿಟಲ್ ಪತ್ರಕರ್ತರಿಗಾಗಿ ವಿಶೇಷ ಸಹಾಯವಾಣಿ ಸೇವೆ ಪ್ರಾರಂಭಿಸಲಾಗುವುದೆಂದು ಘೋಷಿಸಿತು. ಇದು ಫೀಲ್ಡ್ ರಿಪೋರ್ಟರ್ಗಳಿಗೆ ತ್ವರಿತ ಮಾರ್ಗದರ್ಶನ ಮತ್ತು ಸಹಾಯವನ್ನು ನೀಡಲಿದೆ. ಈ ಸಮಾರಂಭದಲ್ಲಿ ಭಾಗವಹಿಸಿದ ಗೌರವಾನ್ವಿತ ಸದಸ್ಯರಲ್ಲಿ ಅಧ್ಯಕ್ಷ ಮೊಹಮ್ಮದ್ ಸದ್ದಾಂ, ಉಪಾಧ್ಯಕ್ಷರು ತಾಜುದ್ದೀನ್ ಶಾ ಮತ್ತು ಅಕ್ರಮ್ ಸಾಹಕಾರ್, ಕಾರ್ಯದರ್ಶಿ ಇಮ್ರಾನ್ ಖಾನ್, ಸಂಯುಕ್ತ ಕಾರ್ಯದರ್ಶಿಗಳು ಸೈಯದ್ ನಯೀಂ ಉದ್ದೀನ್, ಶಿವಕುಮಾರ್ ಎಲ್ದೆ, ಜಗದೀಶ್ ಬಿರಾದರ್, ಅಬ್ದುರ್ ರಹಮಾನ್, ಸದಸ್ಯರು ಮೊಹಮ್ಮದ್ ರೆಹಮಾನ್, ಮೊಹಮ್ಮದ್ ಮನ್ಸೂರ್, ಮೊಹಮ್ಮದ್ ಹನೀಫ್, ನಬಿ ಪಟೇಲ್ ಮತ್ತು ಖಜಂಚಿ ಚಂದ್ರಶೇಖರ್ ಬೆಳಂಗಿ ಸೇರಿದಂತೆ ಇತರರು ಅಧಿಕಾರಿಗಳು ಉಪಸ್ಥಿತರಿದ್ದರು. पकड़ो ना तो खाली जो फोटो लिए तो बस लाओ ना को खाली पकड़ो थैंक यू सर फोटो लेंगे सर लेंगे ये आइए आ जाइए एक काम करेंगे टेबल हटा यहाँ मीडिया संगठन को मैं तहे दिल से शुक्रिया अदा करता हूँ. आप बुलाने पे आए, मैं और एक बार तहे दिल से आपको धन्यवाद देता हूँ. हम सारे लोग मिलकर शहर के लिए कोई अच्छा काम करेंगे. बस धन्यवाद. ಇವತ್ತೇನು ಡಿಜಿಟಲ್ ಮೀಡಿಯಾ ಒಂದು ಅಸೋಸಿಯೇಷನ್ ನಾವು ಹೊಸದಾಗಿ ಓಪನ್ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂಥ ಸೈಯದ್ ಉಸ್ಮಾನ್ ನಾಜ್ ಅಡ್ವರ್ಟೈಸ್ಮೆಂಟ್ ಅವರಿಗೆ, ಅದರ ಜೊತೆಗೆ ದತ್ತು ಬಾಸ್ಕಿ ಅವರು ಅಧ್ಯಕ್ಷರಾಗಿರುವಂಥರು ಮತ್ತು ಅಶ್ರಫ್ ಅಲಿ ಅವರು ದಲಿತ ಸೇನೆಯ ಯೂತ್ ಮುಖಂಡರಾಗಿರುವಂಥರು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ನಮ್ಮಂಥ ಪತ್ರಕರ್ತರ ಪ್ರೋತ್ಸಾಹ ಮಾಡೋ ಜೊತೆಗೆ ಸಂಘಟನೆಗೂ ಪ್ರೋತ್ಸಾಹ ಮಾಡ್ತಿದ್ದಾರೆ. ಈಗಿನ ಕಾಲದಲ್ಲಿ ಪತ್ರಕರ್ತರು ಏನು ಒಂದು ಸ್ಥಳದಲ್ಲಿ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಪ್ರಾಬ್ಲಮ್ಗಳನ್ನು ಏನು ಅನುಭವಿಸ್ತಿದ್ದಾರೆ ಅದನ್ನು ದೂರ ಮಾಡಿಸಲು ಸಲುವಾಗಿ ನಾವೇನು ಅಸೋಸಿಯೇಷನನ್ನು ಓಪನ್ ಮಾಡಿದ್ದೇವೆ. ಬರೋಂಥ ದಿನಗಳಲ್ಲಿ ನಮ್ಮ ಸಂಘಟನೆ ಪ್ರತಿಯೊಂದು ಅಸೋಸಿಯೇಷನ್ ಮೆಂಬರ್ಗೆ 10 ಲಕ್ಷ ಓಪನಿಂಗ್ ದಿನವೇ ನಾವು 10 ಲಕ್ಷ ಬಾಂಡ್ ಕೊಡ್ತಾ ಇದ್ದೀವಿ ಅವರಿಗೆ ಹೆಲ್ಪ್ ಆಗಲಿ ಅಂಥೇಳಿ. ಅಂದರೆ ಗ್ರೌಂಡಲ್ಲಿ ಆಕ್ಸಿಡೆಂಟ್ ಆಗಲಿ ಅಥವಾ ಯಾವುದೇ ರೀತಿಯಾದ ಒಂದು ಅನಾಹುತಕ್ಕೆ ಆದರೆ ಅವರಿಗೆ 10 ಲಕ್ಷದ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀವಿ ಸಂಘಟನೆಯಿಂದ. ಮತ್ತು ನಮ್ಮ ಕಡೆಯಿಂದ ಲೀಗಲ್ ಸಪೋರ್ಟು ಇರುತ್ತದೆ. ಅಂಥದ್ರಲ್ಲಿ ಈ ಒಂದು ಏನು ತಾಜ್ ದಾಬಾದಲ್ಲಿ ಇವತ್ತು 3 ಜನ ಸೇರಿಕೊಂಡು ಇವತ್ತು ನಮ್ಮ ಅಸೋಸಿಯೇಷನ್ಗೆ ಏನು ಒಂದು ಪ್ರೋತ್ಸಾಹ ತುಂಬುವಂಥ ಕೆಲಸ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಇಂಥ ಪ್ರೋತ್ಸಾಹ ಬಂದರೆ ನಮಗೂ ಒಂಥರ ಈಗ ಏನು ಒಂದು 12 ತಾಸು ಕೆಲಸ ಮಾಡ್ತಾಯಿದ್ದೀವಿ, ಬರೋಂಥ ದಿನಗಳಲ್ಲಿ 12 ತಾಸು ಕೆಲಸ ಮಾಡುವಂಥ ಪ್ರೋತ್ಸಾಹ ಇವರಿಂದ ಸಿಗಲಿ ಅಂತ ಎಲ್ಲ ನಮ್ಮ ಅಸೋಸಿಯೇಷನ್ ಮೆಂಬರ್ಗಳಿಗೂ ಒಂದು ಸಾರಿ ಧನ್ಯವಾದ ಹೇಳ್ತಾ
ಕೊನೆಯದಾಗಿ ಒಂದು ಏನು ಸೈಯದ್ ಉಸ್ಮಾನ್ ನಾಜ್ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಇದೆ, ಏನು ಕಲಬುರಗಿಯಲ್ಲಿ ಅತಿ ದೊಡ್ಡದಾದ ಏಜೆನ್ಸಿ, ಅವರಿಗೂ ಆದ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೆ. अस्सलामुअलैकुम रहमतुल्लाहि वबरकातुहू। ಎಲ್ಲರಿಗೂ नमस्कार। आज उस्मान साहब हमारे नाज एजेंसी की तरफ से जो हमारे मीडिया एसोसिएशन को जो एक सम्मान किया गया है वो बहुत ही खुशी की बात है। तो इस तरीके के एसोसिएशन से जो है, इस तरीके के सम्मान की वजह से जो है ना हमें भी एक खुशी होती है, हमें भी काम करने के लिए जो है ना एक प्रोत्साह मिलता है, एक जोश आता है। तो मैं उस्मान साहब का और उनकी इंटायर टीम का शुक्रिया अदा करता हूँ। और उस्मान साहब के बारे में कहना चाहूँगा कि गुलबर्गा में अगर किसी को अपना ऐड हाईलाइट करना होता है या अपनी चीज़ को जो है ना बढ़ाकर बताना होता है या अच्छी तरीके से बताना होता है, तो गुलबर्गा की एक मशहूर शख्सियत है हमारे उस्मान साहब। और ताज ढाबे में आज जो ये हमारा सम्मान किया गया है, हम तहे दिल से उनका शुक्रिया अदा करते हैं और हम उम्मीद करते हैं कि इस तरीके के जो है ना अप्रिसिएशन हमारे को मिलते रहेंगे। हम इसी तरीके से जो है ना गुलबर्गा की आवाम के लिए खिदमत करते रहेंगे। शुक्रिया। आज गुलबर्गा में सैयद उस्मान साहब जो नाज एडवर्टाइजिंग एजेंसी के ओनर हैं, उन्होंने हम सभी कर्नाटका डिजिटल प्रेस मीडिया जर्नलिस्ट एसोसिएशन के सारे मेंबरान को यहाँ पे बुलाकर पहले तो शालपोशी की, फिर साथ में कॉन्स्टिट्यूशन की बुक दी। ये कॉन्स्टिट्यूशन की बुक दी, फिर साथ में एक चीज़ गुलपोशी नहीं की, वो इसलिए क्योंकि फूल डालते हैं कहीं पे फेंका जा सकता है। कॉन्स्टिट्यूशन की जब बुक किताब दी जाती है तो इसमें हमारे इल्म में इजाफा होता है। तो इस पहली बात तो मैं ये एक यूनिक काम करने के लिए इनको और एक बार धन्यवाद देता हूँ। और दूसरी चीज़ ये है कि हम तमाम जर्नलिस्ट एसोसिएशन में जो मेंबर्स हैं सबको आइडेंटिफाई किया, क्योंकि हम लोग दिन रात खतरे से खेलते हैं और काफ़ी हम मुश्किलों का सामना करते हैं। जैसे कि हमारे सद्दाम भाई ने अभी बताया कि जब हमारा संगठन के ओपनिंग के दिन 10 लाख का हेल्थ इंश्योरेंस देने वाले हैं, साथ ही साथ हम लोग हेल्पलाइन भी शुरू करने वाले हैं। कोई भी पत्रकार को कहीं भी तकलीफ होगी तो उस हमारे हेल्पलाइन नंबर पे कॉल करने के बाद उस तकलीफ को इंशाल्लाह हम वहाँ तक पहुँचने की कोशिश करेंगे। तो मैं मेरे सारे जर्नलिस्ट एसोसिएशन के मेंबर्स जो भी हैं, मैं इन सभी का भी दिल से शुक्रिया अदा करता हूं कि उस्मान भाई के बुलाने के बाद सभी लोग आए। फिर साथ ही साथ हमने एक बेहतरीन केक कट करके एक अच्छा रिप्रेजेंटेशन दिया और साथ ही साथ ये हमारे जो है ना संगठन से एक अच्छा मैसेज जाए और अगर किसी को तकलीफ है, कुछ भी हो, तो हम लोग सभी के साथ हैं। जय भीम, जय टीपू सुल्तान। आज गुलबर्गा के मशहूर ताज ढाबे में कर्नाटका डिजिटल प्रेस मीडिया का जो एसोसिएशन, नया एसोसिएशन बना हुआ है, हम उन सब का सम्मान करने के लिए हमारे नाज उस्मान भाई एड एजेंसी की तरफ से ये सम्मान रखा गया था। मैं नाज उस्मान साहब का शुक्रिया अदा करता हूं और तमाम डिजिटल मीडिया के जो टीम मेंबर्स है, प्रेसिडेंट है, अध्यक्ष है, सबका शुक्रिया अदा करता हूं, क्योंकि आप सब अपना कीमती वक्त निकाल कर यहाँ पर आकर हमारी इस दावत को कबूल करें। और उम्मीद करता हूँ यहाँ से अगर जहाँ कहीं भी जिस तरह से संगठन बना है, जिस तरह से मीडिया वालों के ऊपर आए दिन आप लोग देखते हैं बेसलेस एलिगेशन लगाकर बदनाम किया जा रहा है, इसके लिए आज ये संगठन जिस तरह से मजबूती से खड़ा हुआ है, आने वाले दिनों में इसी तरह से ऐसे ही काम करेगा। और संगठन के लिए हमसे जो भी हो सकता है, हम संगठन को मजबूत करने के लिए नाज उस्मान भाई और मैं और दत्तू भाजगी साहब जो भी हमसे हो सकता है हम संगठन को मजबूत करने के लिए करेंगे। ये जिस तरह से हम देखते हैं मीडिया, सोशल मीडिया बोले तो एक हमारे भारत देश का चौथा स्तंभ है, इसको मजबूती से थामे रखने की हम सबकी जरूरत है। और मैं शुक्रिया अदा करता हूँ, आप सब यहाँ पर आए, फिर एक बार तहे दिल से शुक्रिया अदा करता हूँ। ಇವತ್ತು ತಾಜ್ ಫಂಕ್ಷನ್ ಹಾಲ್ನಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅಂದ್ರೆ ಎಲ್ಲ ಕನ್ನಡ ಆಯ್ತು, ಹಿಂದಿ ಆಯ್ತು, ಎಲ್ಲ ಚಾನಲ್ಗಳು ಸೋಷಿಯಲ್ ಮೀಡಿಯಾ ಪೂರನೇ ಬಂತು। ನಮ್ಗೆ ಏನು ಖುಷಿ ಅಪ್ಪ ಅಂದ್ರೆ ಇವತ್ತು ಏನೋ ಇನ್ಸೂರೆನ್ಸ್ ಅಂತಂದ್ರಲ್ಲ 10 ಲಕ್ಷ ಇನ್ಸೂರೆನ್ಸ್ ಮಾಡ್ತೀನಲ್ಲ, ಅದು ಬಹಳ ಖುಷಿ ಅದ। ಅಂದ್ರೆ ಇವ್ರಿಗೆ ನೋಡಿ ಕಲಿಬೇಕು, ಬೇರೆ ಮೀಡಿಯಾದವ್ರು ಅಂದ್ರೆ ಬೇರೆ ಚಾನಲ್ದವ್ರು ಕಲಿಬೇಕಂದ್ರೆ ಅವ್ರು ಒಂದು ಮಾಡ್ಬೇಕು। ಯಾಕಂದ್ರೆ ಇದೇ ತರ ಇಲ್ಲಿ ಮಾಡಾಕತ್ತಾರ ಅನ್ಬೇಕ, ಅಷ್ಟು ಮೀಡಿಯಾ ಇಲ್ಲಿ ಬಂದ್ ಕೇಸಿ ಬಹಳ ಇಲ್ಲಿ ತಾಜ್ ದಾಬಾದಾಗ ಮಾಡಿ ಮತ್ತು ನಮ್ಮ ನಾಜ್ ಸಾಬು ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು ಇಲ್ಲಿ। ಮತ್ತು ಅದ್ರೊಳಗೆ ಅದ್ರ ಜೊತೆಯಲ್ಲಿ ಒಂದು ಕೇಕ್ ಒಂದು ಕಟ್ ಮುಖಾಂತರ ಮತ್ತು ಜೊತೆಯಲ್ಲಿ ಮೀಡಿಯಾದವರು ಎಲ್ಲ ಖುಷಿ ಮಾಡ್ಕೊಂತ ಮುಖಾಂತರ ಮತ್ತು ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಾಗ ಏನ್ ನೋಡ್ಬೇಕು ಅಂದ್ರೆ ಇನ್ನ ಮೊಬೈಲ್ದಾಗ ಬಂದಿರಲ್ಲ ಸರಳ ಅಂತ ಸೋಷಿಯಲ್ ಮೀಡಿಯಾದಾಗ ಬರ್ತದ। ಅಂದ್ರೆ ಸೋಷಿಯಲ್ ಇವ್ರಿಗೇನೋ ನಾವು ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಅಂದ್ರೆ ಎಲ್ಲ ಜನ ಎಲ್ಲ ಸರ್ವ ಧರ್ಮದವರು ಎಲ್ಲ ನೋಡ್ತಾರೆ ಅದಕ್ಕೆ, ಯಾಕಂದ್ರೆ ಎಲ್ಲ ಖುಷಿ ಅದ। ಯಾಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಬರ್ಬೇಕಪ್ಪ ಅಂದ್ರೆ ದನ್ ಅಂತ ಬರ್ತದೆ, ಇನ್ನ ಟಿವಿದಾಗ ನೋಡೋದ್ರಲ್ಲಿ ಮೊಬೈಲ್ದಾಗ ಕಾಣಿಸ್ತದ। ಅದಕ್ಕೆ ಸೋಷಿಯಲ್ ಮೀಡಿಯಾದಾಗ ಅವ್ರಿಗೆಲ್ಲ ನಾ ಧನ್ಯವಾದ ಹೇಳ್ತೀನಿ। ಎಲ್ಲ ಸೋಷಿಯಲ್ ಮೀಡಿಯಾದಾಗ ಹಿಂದಿ ಆಯ್ತು, ಕನ್ನಡ ಆಯ್ತು, ಇಂಗ್ಲಿಷ್ ಆಯ್ತು, ಎಲ್ಲ ಇದ್ರೊಳಗೆ ನಾವು ಧನ್ಯವಾದ ಹೇಳ್ತೀನಿ। ಅವ್ರಿಗೆ ಒಂದು ಸೋಷಿಯಲ್ ಮೀಡಿಯಾದಾಗ ಏನಪ್ಪಾ ಅಂದ್ರೆ ಇವತ್ತು
ನಾಜ್ ಎಂಟರ್ಪ್ರೈಸಸ್ ಇವತ್ತೇನು ಅವ್ರದ್ದು ನೇತೃತ್ವದಲ್ಲಿ ಮತ್ತು ನಮ್ಮ ಅಶ್ರಫ್ ನೇತೃತ್ವದಲ್ಲಿ ಇವತ್ತು ನಾವು ಏನಪ್ಪ ಅಂದ್ರೆ ಇದು ಮೀಡಿಯಾದ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೀವಿ. ಏನಿದ್ರು ಬಿ ನಾವು ಅದಕ್ಕೂ ಅವ್ರ ಬೆಂಬಲ ಆಗಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಎಲ್ಲ ಇನ್ಸೂರೆನ್ಸ್ ಮಾಡ್ತೀರಂದ್ರೆ ಅದು ಬಹಳ ಖುಷಿ ಅದ. ಯಾಕಂದ್ರೆ ಎಲ್ಲರೂ ಇದೇ ತರ ಎಲ್ಲರಿಗೂ ಬರಬೇಕು. ಯಾಕಂದ್ರೆ ಇದೇ ತರ ಯಾವ ತರ ಬಿ ನಾ ಈ ತರ ನೋಡಿಲ್ಲ. ಯಾಕಂದ್ರೆ ಇಷ್ಟು ಇನ್ಸೂರೆನ್ಸ್ ಮಾಡ್ತಾರಪ್ಪ 10 ಲಕ್ಷ ತನಕ ನಿಮ್ಗೆ ಏನಾದ್ರು ಬಿ ಒಂದು ದಾಖಲೆ ಆಗ್ಲಿ ಏನಾರ ಒಂದು ಬಿದ್ದು ಆಯ್ತು ಏನಾರ ಒಂದು ಅಲ್ಲಿ ನಾವು ಮೀಡಿಯಾದ ಹೋದ್ರಪ್ಪ ಅಂದ್ರೆ ನಿಮ್ಗೆ ತೊಂದರೆಗೆ ಎಲ್ಲ ಬೆಂಬಲ ಇದೆ ಅಂತ್ಯಸಿಂದ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. सभी की तरफ से, हमारी पूरी टीम की तरफ से उस्मान साहब को बहुत बहुत शुक्रिया अदा करता हूँ. ನಮ್ಮನ್ನು ನಮ್ಮ ಸಂಘಟನೆಯನ್ನು ಗುರುತಿಸಿ ಇನ್ನೂ ನಮ್ಮ ಕೆಲಸಕ್ಕೆ ಬೆಂಬಲ ನೀಡುವುದಾಗಿ ಹೇಳಿದಂತ ನಾಜ್ ಅಡ್ವರ್ಟೈಸ್ಮೆಂಟ್ ಸಾಹೇಬರಿಗೆ ಅತಿ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದವರಿಗೆ ಅಂದ್ರೆ ಕೇವಲ ಸುದ್ದಿ ಇದ್ರೆ ಮಾತ್ರ ಕರೀತಾರೆ. ಒಬ್ರು ಗೌರವಿಸ್ತಾರಂದ್ರೆ ಅವ್ರಿಗೆ ಗೌರವಿಸೋದು ನಮ್ಮ ಧರ್ಮ ಇರುತ್ತದೆ. ಅದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು.